ಭಾಳ ಖುಷಿ ಇದೆ. ಆ್ಯಕ್ಚುಲಿ ನಾನು ತುಂಬ ಚಿಕ್ಕ ಹುಡುಗರ ಸಿನಿಮಾಗಳನ್ನ ಟಿ ವಿಲಿ ನೋಡಿಕೊಂಡು ಆಮೇಲೆ ಥಿಯೇಟರ್ ಸ್ಟಾರ್ಟ್ ಮಾಡಿದ್ದು. ಅವ್ರು ಆ್ಯಕ್ಚುಲಿ ಒಂದು ದಿನ ಬ್ರೇಕ್ ಮಾಡಿದ್ರು, ಒಂದು ದಿನ ಕೆಲಸ ಮಾಡ್ತಾ ಇರಲಿಲ್ಲ, ಬ್ರೇಕ್ ಮಾಡಿದ್ರು, ಕಮ್ ಬ್ಯಾಕ್ ಮಾಡಿದ್ರಲ್ಲಿ ನನಗೆ ಸಿಕ್ಕಿರೋದು ಐ ಥಿಂಕ್ ನನ್ನ ಲೆಕ್ಕದಲ್ಲಿ ಒಳ್ಳೆ ಪಾತ್ರ ಸಿಕ್ಕಿರೋದು ಭಾಳ ಅದೃಷ್ಟ. ಯಾಕೆಂದರೆ ಹಿರಿಯನ ಹಳೆ ಆ್ಯಕ್ಟರ್ನಿಂದ ಕೆಲಸ ಮಾಡುವಾಗ ನಮ್ಮೊಂದು ಏನೋ ಒಂದು ಇರುತ್ತೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರು ಹೆಂಗೆ ಕೆಲಸ ಮಾಡ್ತಾರೆ, ಅಥವಾ ಕ್ಯಾಮ್ರಾ ಮುಂದೆ ಬಂದಿದ್ದು ಹೆಂಗೆ ನಡ್ಕೋತಾರೆ, ಅಥವಾ ಹೊಸ ಹುಡುಗರು ಹೆಂಗೆ ಕೆಲಸ ಮಾಡ್ತಾರೆ ತಿಳ್ಕೊಳ್ಳೋದು ಒಂದು ಕುತೂಹಲ ನಮಗೂ ಇತ್ತು. ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿದ್ದು. ಇನ್ನು ಚಡ್ಡಿಗಳ ಓಡಾಡ್ತ ಟೈಮಲ್ಲಿ ಊರಲ್ಲಿ ದನ ಮೇಯಿಸಿದ ಟೈಮಲ್ಲಿ ಒಟ್ಟಿಗೆಲ್ಲ ದನಗಳು ಓಡಾಡಿಲ್ಲ ಅರ್ಜೆಂಟಾಗಿ ಪಿಕ್ಚರ್ ನೋಡೋಕೆ ನಮ್ಮ ಅಪ್ಪನ ಕೆಲವು ಒದೆ ತಿಂತಿದ್ದು ಇದೆಲ್ಲ ನಂಗೆ ನೆನಪಿದೆ. ಅವ್ರ ಸಿನಿಮಾ ನೋಡಿನೇ ನಮ್ಮ ಅಪ್ಪನ ಬೇಜಾರು ಒದೆ ತಿಂತಿದ್ದು, ದನಗ ಹಸುಗಳೆಲ್ಲ ಬಂದು ಗದ್ದೆ ನುಗ್ತಾ ಇತ್ತು, ಇದರೆಲ್ಲ ತುಂಬ ನಮ್ಮ ಅಪ್ಪನಿಗೆ ಒದೆ ತಿಂದು ನೆನಪಿದೆ ಮೇಡಮ್ ಪಿಕ್ಚರ್. ಬಟ್ ಇವತ್ತು ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಇದೆ. ಹಾಗೆ ಅವ್ರ ಜೊತೆ ಫೈಟ್ ಮಾಡೋದು ಇನ್ನು ಕನ್ನಡಕ್ಕೆ ಎಲ್ರಿಗೂ ಗೊತ್ತಿರೋದು ಆ್ಯಕ್ಷನ್ ಕ್ವೀನ್ ಅವರು. ಆ್ಯಕ್ಚುಲಿ ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡೋದು, ಫೈಟ್ ಮಾಡಿ ಭಾಳ ಹೆಮ್ಮೆ ಇದೆ, ಖುಷಿ ಇದೆ. ನಿಜವಾಗ್ಲೂ ಒದಗಿದೆ ತಿಂದಿದ್ದೇನಾರು ಇದೆಯಾ? ಇಲ್ಲ ಮೇಡಮ್ ನೀವು ನಿಜವಲ್ಲ ಸರ್, ನಾವು ಬೇಕಾದ್ರೆ ಮಿಸ್ ಹೊಡೆದ್ಬಿಡ್ಬೋದೇನೋ, ಮೇಡಮ್ ಯಾವುದೇ ಕಾರಣಕ್ಕೂ ಟಚ್ ಕೂಡ ಮಾಡ್ತೀವಿ ಅಷ್ಟು ನೀಟಾಗಿ. ಆಮೇಲೆ ಒಂದೇ ಟೇಕ್ ತಪ್ಪ ಮಾತು ಒಂದು ಸತಿ ಹೇಳಿದ್ರೆ ಫಿನಿಶ್ ಒಂದು ನೋಡೋದು ನೀಟ್ ಪಟ್ ಅಂತ ಮಾಡ್ಬೇಕು. ಸಾಕಷ್ಟು ಮೆಸೇಜ್ಗಳಿದೆ ಅಂತ ಹೇಳ್ತಾರೆ ಸಿನಿಮಾ ನೋಡಿ ಬಂದವರೆಲ್ಲ. ಸರ್ ಆ್ಯಕ್ಚುಲಿ ಖಂಡಿತ ಮೆಸೇಜ್ ಇದೆ. ಕೊರೋನಾ ಟೈಮಲ್ಲಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಏನೇನಾಗಿದೆ ಅಂತೇಳಿ. ನಾವು ಹೊರಡೆ ಮಾತಾಡಲ್ಲ, ಐ ಥಿಂಕ್ ನೀವೆಲ್ಲ ಮಾತಾಡಿರ್ತಾರೆ ಇವಾಗೆಲ್ಲ ಮೀಡಿಯಾದ ಸ್ನೇಹಿತರು ಮಾತಾಡಿರ್ತಾರೆ. ನಾವೆಲ್ಲೂ ಮಾತಾಡಕ್ಕೆ ಹೋಗಲ್ಲ. ನಮ್ಗೆ ಯಾಕೆ ಬೇಕು ಅಂತೇಳಿ, ನಮ್ಗೆ ಯಾಕೆ ಬೇಕು ಅಂತ ನಾವೇನೋ ಮಾತಾಡಿದ್ರೆ ಅಥವಾ ಆ ಕಡೆ ಈ ಕಡೆ ಗುಂಪು ಸೇರಿಸ್ಬಿಟ್ಟು ನಮ್ಮ ಚಿತ್ರ ರೂಪದ್ದು ಈ ಥರ ಸಮಸ್ಯೆ ಇರೋದು ನಾವೇನು ಮಾತಾಡಕ್ಕೆ ಹೋಗ್ತಿರಲಿಲ್ಲ. ಈ ಸಿನಿಮಾ ಆ್ಯಕ್ಚುಲಿ ಹೇಳಿದ್ದಾರೆ ಅದನ್ನು ಪ್ರಾಬ್ಲಮ್ ಏನೇನು ಹಿಂಗೆ ಅಂತ ಹೇಳಿದ್ದಾರೆ. ಐ ಥಿಂಕ್ ಜನಕ್ಕೂ ಗೊತ್ತಿರೋದಲ್ಲ ಸಮಸ್ಯೆಗಳು, ಜನರು ಎಲ್ಲರೂ ಗೊತ್ತಿರೋ ಸಮಸ್ಯೆ, ಗೊತ್ತಿರೋ ಸಮಸ್ಯೆ ಇಲ್ಲ. ಬಟ್ ಯಾರೋ ಧ್ವನಿ ಎತ್ತಕ್ಕೆ ಆಗದಿರೋ ಅಂದರೆ ಧ್ವನಿ ಎತ್ತದ್ರನ್ನ ಧ್ವನಿ ಅಳಿಸ್ಬಿಡ್ತಾರೆ. ಆ ಥರದ್ದು ಸಮಾಜದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಹಂಗಾಗಿ ಯಾರೋ ಪಾಪ ಧ್ವನಿ ಆ್ಯಕ್ಚುಲಿ ನಾನು ಅಷ್ಟೇ ಧ್ವನಿ ಎತ್ತ ಮನಸ್ಸಿಗೆ ನನಗೂ ಇದೆ, ಬಟ್ ನಾನೆಲ್ಲ ಧ್ವನಿ ಎತ್ತಕ್ಕಿಲ್ಲ. ಯಾಕೆಂದರೆ ನಂದಾದ ಸಾವಿರಾರು ಜವಾಬ್ದಾರಿಗಳಿದೆ. ಹಳ್ಳಿ ನಮ್ಮನ್ನು ನಂಬ್ಕೊಂಡು ಭಾಳ ಜನ ಇದ್ದಾರೆ. ನಾವು ಇಲ್ಲೇನೋ ಹೋರಾಟ ಮಾಡೋಕ್ಕೆ ಹೋಗಿ ಬದುಕಿ ಇನ್ನೇನೋ ತಿರುಗಿ ಹಂಗೆ ನಮ್ಮ ಪಡಿ ನಾವು ಕೆಲಸ ಮಾಡ್ತಿದ್ದೀವಿ ಸರ್. ಆ ಥರದ ವಿಷಯ ಇಟ್ಕೊಂಡು ಡೈರೆಕ್ಟರ್ ಆ್ಯಕ್ಚುಲಿ ಸಿನಿಮಾ ಮಾಡ್ಯಾರೆ. ಎಲ್ಲರೂ ರೋಡಲ್ಲಿ ಇಟ್ಕೊಂಡು ಹೋರಾಟನೇ ಮಾಡಬೇಕಂತಿಲ್ಲ, ಸಿನಿಮಾ ಮುಖಾಂತರ ನಮ್ಮದೊಂದು ವಿಷಯ ನಾವು ಹೇಳ್ಬೋದು. ಅದು ನಮ್ಮ ಹೋರಾಟ ಆಗಿರುತ್ತೆ ಆ್ಯಕ್ಚುಲಿ. ನಾನು ಅಷ್ಟೇ ಆ್ಯಸ್ ಎ ರೋಡಲ್ಲಿ ಹೋರಾಟ ಮಾಡೋಕ್ಕಾಗದ ಪರಿಸ್ಥಿತಿ ನಂದಿರೋದ್ರಿಂದ ಈ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿ ನನ್ನ ಅವ್ರ ಪರವಾಗಿ ನಾನೊಬ್ಬ ಹೋರಾಟ ಆಗ್ತದೆ ಅಷ್ಟೇ. ಥ್ಯಾಂಕ್ ಯು ಸರ್.